ಲಕ್ಷ್ಮಕ್ಕ, ನಮ್ಮ ಅತ್ತೆ ಬಂದಿತ್ತಾ ನಿಮ್ಮ ಮನೆ ಹತ್ರ? ಅವರ ಅಕ್ಕನ ಮಗನಿಗೆ ಅದೇ ಕುಮಾರ ಅಂತ ಹೇಳ್ಬಿಟ್ಟು ಅವರಿಗೆ ಹೆಣ್ಣು ಕೇಳಕ್ಕೆ ಬಂದಿತ್ತಾ? ಹ್ಞೂನಮ್ಮ, ಹ್ಞೂ ಬಂದಿದ್ಲು. ಅಯ್ಯ, ಕೊಡಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು. ಹಾಂ, ಎಷ್ಟು ಹೇಳಿದ್ರು ಸ್ವಲ್ಪನೂ ಅರ್ಥ ಮಾಡ್ಕೊಂಬಲ್ಲ. ಹಂಗೆ ಇದು ಮಾತಾಡ್ತಾಳೆ ಅಲ್ಲ ಅವಳು. ನಮಗೆ ಕೊಡೋಕೆ ಇಷ್ಟ ಇಲ್ಲ. ಇಲ್ಲ ಅಂದಮೇಲೆ ಸುಮ್ಮನೆ ಬಿಡಬೇಕು. ಏನು ಬಲವಂತ ಮಾಡ್ತಾಳೆ ನಿಮ್ಮ ಅತ್ತೆ. ಅಯ್ಯಪ್ಪ, ಆ ಜಯಮ್ಮ ಭಾರಿ ಇದ್ದಾಳೆ ಬಿಡು. ಅಯ್ಯೋ, ಏನು ಮಾಡೋಕ್ಕಾಗ್ತೈತಕ್ಕ, ಅದೇ ಹೆಣ್ಣು ಎಲ್ಲೂ ಸಿಗಲ್ವಲ್ಲ. ಅವ್ನು ಬೇರೆ ನೋಡ್ಕೊಬಾ ಅಂತ ಬೇರೆ ಹೇಳ್ತಿದ್ದ, ಅದಕ್ಕೆ ಕೇಳೋಕ್ಕೆ ಅಂತ ಬಂದೈತೆ ಹೇಳು. ಮತ್ತು ನೀವೇನಂದ್ರಿ? ಕೊಡಲ್ಲ ಅಂದ್ರೇನು? ಹ್ಞೂನಮ್ಮ, ನಾವು ಕೊಡಲ್ಲ. ಸುಮ್ಮನೆ ಯಾಕೆ ನೋಡಿ ನೋಡಿ ಅಂತರಿಗೆ ಕೊಡೋಕ್ಕಾಗ್ತೈತೆ? ನೋಡು ನಿನ್ನ ಗಂಡ ನೋಡು ಹೆಂಗೆ ಮಾಡೋಗ್ಬಿಟ್ಟ. ಹಾಂ, ನಿನ್ನ ಗಂಡ ಹೆಂಗೆ ಮೋಸ ಮಾಡಿಬಿಟ್ಟ ನಿನಗೆ. ಅದಕ್ಕೇನೇನೆ ಇನ್ನು ಅವರೆಲ್ಲ ಹೆಂಗಿರ್ತಾರೋ ಏನು ಕತೆನೋ, ಎಲ್ಲ ಒಂದೇ ರಕ್ತ ತಾನೇ. ಅದಕ್ಕೆ ಸವಸನೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲ ಕೊಡಲ್ಲ, ನಾವು ಬಡವ್ರಿಗಾದರೂ ಕೊಡ್ತೀವಿ, ನಿಮ್ಮ ಮನೆಗೆ ಮಾತ್ರ ಕೊಡಲ್ಲ, ಅಕ್ಕನ ಮಗನಾಗಲಿ ತಂಗಿ ಮಗನಾಗಲಿ ಯಾರಿಗೂ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ನಮ್ಮ. ಅದಕ್ಕೆ ಏನು ಉಟ್ಕೊಂಡು ಬರ್ತಾಳೆ ನಿಮ್ಮ ಅತ್ತೆ. ಅಬ್ಬಬ್ಬಬ್ಬ, ಏನು ಇದು ಮಾಡ್ತಾಳ. ಅಯ್ಯೋ ಬಿಡಕ ಲಕ್ಷ್ಮಕ್ಕ ಅತ್ತ, ಏನು ಮಸ್ತಾಗೆ ಗಂಡುಗಳು ಬರ್ತಾರೆ, ಏನು ಕೊಡಬೇಡ ಬಿಡು ಅವ್ರಿಗೇನು. ಅಯ್ಯ, ಆ ಅಮ್ಮಂಗೆ ಸಮಾಧಾನ ಅಂತ ಮಾತಾಡೋಕ್ಕೆ ಬರೋಲ್ಲ ನಮ್ಮ ಅತ್ತಿಗೆ. ಹೇಳು, ನಂಗಂತೂ ಹೇಳಿ 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 ಸಾಕಾಗೋಗೈತಿ. ನಿಮ್ಗೆ ಇಷ್ಟ ಇದ್ದ ಮೇಲೆ ಅವ್ರವ್ರ ಮಕ್ಕಳು ಅವ್ರವ್ರ ಇಷ್ಟ, ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ಈ ಅಮ್ಮಂಗೆ ಯಾಕಪ್ಪ ಬೇಕು ಸುಮ್ಮನೆ ಇರ್ಲಾರ್ದನ? ಅವ್ರ ಅಕ್ಕ ಇದು ಐತಲ್ಲ, ಆ ಅಮ್ಮ ನೋಡ್ಕೊತೈತೆ ಅವ್ರ ಮಗಂಗೆ. ಈ ಅಮ್ಮ ಏನು ಮುಂದೆ ಬಿದ್ದು ಇದು ಮಾಡ್ತಾಳೆ ಹಂಗೇನೆ. ಹ್ಞೂ ರಮ್ಯಾ, ಅಯ್ಯೋ ನನಗಂತೂ ಅವತ್ತು ಯಾಕನ ಈ ಅಮ್ಮ ಬಂದುಬಿಟ್ಲ ಮನೆ ಹತ್ರ ಅಂತ ಹೇಳಿ ತಲೆ ಚೆಚ್ಕೊಂಬಂಗೆ ಹೋಗ್ಬಿಟ್ಟಿತ್ತು. ಒಂದ್ಸತಿ ಹೇಳಿದ್ರೆ ಅರ್ಥನೇ ಆಗಲ್ಲ ಸ್ವಲ್ಪನೂ. ಅಯ್ಯಪ್ಪ, ಏನು ಹೆಂಗ್ಸ ಏನು ಕತೆನೋ ಗೊತ್ತಿಲ್ಲ. ಅದು ಯಾಕೆ ಹಂಗೆ ಆಡ್ತಾಳೋ ಏನು. ಸೀಮೆಗಿಲ್ಲಿನ ಮಗಳನ್ನ ಎತ್ತಿದ್ಯಾ ಹಂಗೆ ಹಿಂಗೆ ಅಂತಾಳಲ್ಲ. ಇವಳು ಎತ್ತವಳಲ್ಲ, ಸೀಮೆ ಕೆಡಿಸ್ತಾರಲ್ಲ ಅಂತ ಮಕ್ಕಳು ಎತ್ತವಳು ಇವಳು. ನಾನು ಹೊಂದಿದ್ರೆ ಇವಳ್ದೇನು ಉಳಿತಿರ್ಲಿಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಿ. ನಾವು ಸುಮ್ಮನಿದ್ರು ಕಾಲು ಕೆರ್ಕೊಂಡು ಬರ್ತಾಳಲ್ಲ ಇವಳು. ನಾವೇನು ಕೊಡ್ತೀವಿ, ನನ್ನ ಮಗಳವಳೆ ಕೊಡ್ತೀವಿ ಅಂತ ಎಲ್ಲ ಊರಾಗೆಲ್ಲ ಹೇಳ್ಕೊಂಬತ್ತಿದ್ದೀವಿ. ನಮ್ಮ ಇಷ್ಟ, ನಮ್ಮ ಯಾರಿಗನ ಕೊಡ್ತೀವಿ. ಇವಳಿಗೆ ಏನಕ್ಕೆ ಬೇಕು? ಹೋಗ್ಲಿ ಬಿಡು ಲಕ್ಷ್ಮಕ್ಕ, ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗ್ಲಿ ಬಿಡತ್ತ, ಯಾಕೆ ಬೇಜಾರಾಗ್ತೀಯಾ? ಇನ್ನೂ ಚೆನ್ನಾಗಿರೋದು ಬರ್ತಾರೆ, ಚೆನ್ನಾಗಿರೋದು ನೋಡಿ ಕೊಡ್ರಿ, ಯಾಕೆ ಸುಮ್ಮನೆ ಅತ್ತ. ಅಯ್ಯೋ, ಇವಾಗ ನಾನು ಪಡ ಪಾಡೇ ಸಾಕು. ಅಂದರೆ ನಮ್ಮ ಅತ್ತೆಯವರೆಲ್ಲ ಒಳ್ಳೆಯರೇನೆ, ನನ್ನ ಗಂಡ ಹಂಗೆ ಮಾಡ್ದೆ ಏನು ಮಾಡೋಕ್ಕಾಗುತ್ತೆ. ಅವ್ನಿಗೆ ಯಾರೋ ಇಷ್ಟ ಆದರೂ ಹೋದ ಅವನಿಂದೆ. ಆ ಅಪ್ಪನೂ ಬಂದಿದ್ದ ಹುಡಿಕೊಂಡು, ಅದೇ ಹುಡುಗಿ ಅವ್ರ ಅವ್ರ ಅಪ್ಪ ಮನೆ ಹತ್ರ ಬಂದಿದ್ದರು ಪಾಪ ಹುಡಿಕೊಂಡು. ಏನು ಎತ್ತ ಅಂತ ಹೇಳ್ಬಿಟ್ಟು ನಾವು ಹಿಂಗೆಲ್ಲ ಹೇಳಿ ಕಳಿಸಿವಿ. ಅವರು ಮನೆಯಿಂದ ಹೊರ್ಗೆ ಹಾಕಿ ಅವ್ರು ಹೇಳು ಎಲ್ಲ ನಾವು ಹೋಗಿ ಹಾಳಾಗೋಗ್ಲಿ. ಅವ್ನು ಏನಿದ್ರು ಹಳೆ ಹೆಂಡ್ತಿ ಪಾದ ಅಂತ ಗತಿ ಎಂಬಂಗೆ ನಮ್ಮ ಹತ್ರನೇ ಬರಬೇಕು. ಬಂದೇ ಬರ್ತಾನೆ ಅಂತ ನನಗೆ ಗೊತ್ತೈತಿ. ಅಯ್ಯೋ, ಹಂಗೆ ಆಗತ್ತಾಗ. ಅವ್ರು ಯಾರು ಕೊಡ್ತಾರೆ? ಅವರು ಹಿಂಗೆಲ್ಲ ಮಾಡಿದ್ರೆ ಯಾರು ಕೊಡಲ್ಲ ಹೇಳು. ಬತ್ತಾನು ಸುಮ್ಮನಿರು, ಯಾಕೆ ಯೋಚನೆ ಮಾಡ್ತೀನಿ. ಬಂದು ಇಲ್ಲಮ್ಮ ನೀನೇ ಬೇಕು ಅಂತ ಇದು ಮಾಡ್ತಾನೆ, ನೋಡ್ತಾ ಇರು ಈ ಲಕ್ಷ್ಮಿ ಏನಂದ್ಲು ಅಂತ. ಬಂದೇ ಬತ್ತಾನ ಅವನು. ಅಯ್ಯೋ, ಬಂದರೆ ನನಗೇನು ಇಷ್ಟ ಇಲ್ಲ ಲಕ್ಷ್ಮಕ್ಕಯ್ಯ. ನನಗೂ ಬೇಜಾರಾಗೋಗ್ಬಿಟ್ಟೈತಿ. ನಾವು ಎಷ್ಟಿದು ಮಾಡಿದೆ ನಾನು ಗಂಡ ಅಂತ ಹೇಳ್ಬಿಟ್ಟು. ಅವನಿಗೆ ಹೆಂಡ್ತಿ ಎಂಬ ಒಂದು ಸ್ವಲ್ಪನೂ ಇದೇ ಇಲ್ಲವಲ್ಲ ಅವನಿಗೆ. ಬಿಡು ಅಂತ ಗಂಡ ಏನಕ್ಕೆ ಬರಲಿ. ನಮ್ಮ ಅತ್ತೆ ಮಾವ ಏನು ಮನೆಗೂ ಬಿಡ್ಕೊಂಬಲ್ಲ. ಅವ್ನು ಬಂದು ಹಿಂಗೆ ಹೋಗೋದೆ ಅಷ್ಟೇ. ನಿನ್ನೆ ಹೋಗ್ಲಿ ಬಿಡು ಲಕ್ಷ್ಮಕ್ಕಯ್ಯ ಅತ್ತ. ನಮ್ಮ ಅತ್ತೆ ಹಂಗಂತ ಹೇಳ್ತಿತ್ತಲ್ಲ, ಅದಕ್ಕೆ ನಾನು ಬಂದೆ. ಇಲ್ಲಿ ಹೋಗ್ತಿದ್ದಲ್ಲ, ಅದಕ್ಕೆ ತಡಿ ಕೇಳನಿ ಏನಂದೆ ಏನು ಅಂತ ಹೇಳ್ಬಿಟ್ಟು. ಅಯ್ಯೋ, ನಮ್ಮ ಅತ್ತೆ ಅಂತೂ ಅಲ್ಲಿ ಕೆರೆಗೆಲ್ಲ ಹೇಳ್ಬಿಟ್ಟೈತಿ. ಅಯ್ಯೋ, ಕೊಡಲ್ಲ ಅವಳೇನೋ ಸೀಮೆಗಿಲ್ಲಿದ ಮಗಳು ಎತ್ತವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆರೆಗೆ ಯಾವ್ಯಾವ ಹೆಂಗಸ್ರು ಸಿಗ್ತಾರೆ ಎಲ್ಲರಿಗೂ ಹೇಳ್ಕೊಬಂದೈತಿ. ಅಯ್ಯಯ್ಯಪ್ಪ, ನಮ್ಮ ಅತ್ತೆ ಬಾಯಿ ಅಂತೂ ಸುಮ್ಮನೆ ಇರಲ್ಲ. ಅಯ್ಯೋ, ಬಾ ಅತ್ತ. ಹ್ಞೂನಮ್ಮ, ನಿಮ್ಮ ಅತ್ತೆ ಬಾಯಿ ಬಜಾರ್ ಮುಂಡೆ ಅವಳು. ಬಾ ಅತ್ತ. ಅದು ಹುಡ್ತಾಗ ಅದು ಯಾರು ಬಾಯಿ ಹೊತ್ತಿದ್ರು ಏನು ಕತೆನೋ. ಬಾಯಿ ಬಡ್ಕಿ ಅಂದರೆ ಬಾಯಿ ಬಡ್ಕಿ. ಅಯ್ಯಪ್ಪ, ಇಂಥ ಯಂಗ್ಸ್ನ ಎಲ್ಲೂ ನೋಡಲಿಲ್ಲ ಬಿಡು ನಾನಂತೂ. ಅವ ಅಣ್ಣಯ್ಯ ಒಂಥರ, ಅವ ಅಣ್ಣಯ್ಯ ಹಿಂಗೆಲ್ಲ ಆಡಲ್ಲ. ಈ ಅಮ್ಮ ಮೀರು ಕುಂತವಳೆ, ಹೇಳೋರಿಲ್ಲ ಕೇಳೋರಿಲ್ಲ. ಮಗಳು ಇಷ್ಟು ಮಾಡಿದ್ರು ಅವಳಿಗೆ ಏನಾನ ಮರ್ಯಾದೆ ಐತೆ. ಯಾರ್ತಾಗ ಹೆಂಗೆ ಮಾತಾಡಬೇಕು ಅಂಬೋದು ಗೊತ್ತಾಗಲ್ಲ. ಇನ್ನಾನ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಇವಳು. ಅಬ್ಬಬ್ಬಬ್ಬ, ಏನು ಜನನೇ ಏನು ಕತೆನೋ ಗೊತ್ತೇ ಇಲ್ಲ ನನಗಂತೂ. ಸರಿ, ಹೋಗ್ಲಿ ಬಿಡು ಲಕ್ಷ್ಮಕ್ಕಯ್ಯ ಅತ್ತ. ಇನ್ನೇನು ಬೇಜಾರು ಮಾಡ್ಕೊಂತೀಯಾ? ಹೋಗು, ಏನಾದರೂ ಕೆಲಸ ಇದ್ರೆ ಮಾಡ್ಕೊ ಹೋಗಿ. ನಾನು ಹೋಗ್ತೀನಿ ಸುಮ್ಮನೆ. ಇನ್ನು ನಮ್ಮ ಅತ್ತೆ ಎತ್ತೋದ್ಲ ಅಂತಿರ್ತೈತೆ. ಹೋಗಿ ಮನೆ ಕಡೆ ಏನೋ ಕೆಲಸ ಐತೆ ನಾನು ನೋಡ್ತೀನಿ. ಆಯಿತು, ಹೋಗಮ್ಮ. ಯಾಕೆ ಲಕ್ಷ್ಮಕ್ಕ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಯಾಕೆ? ಅಯ್ಯಪ್ಪ, ಹೆಂಗೆ ಮಕ ನೋಡೋಕ್ಕಾಗ್ತಿಲ್ಲ, ಉರಿತೈತೆ. ಏನಾಯ್ತು? ಅಯ್ಯೋ, ಏನಿಲ್ಲ ಕಣಜ್ಜಿ. ಆಗ ಜಯಮ್ಮನ ಸೊಸೆ ಬಂದಿದ್ಲು, ಅವಳು ಈಗ ಹಿಂಗೆ ಆಯಿತು. ಅದೇ ನಮ್ಮ ಮನೆಗೆ ಅವತ್ತು ಹಿಂಗೆ ಏನು ಕೇಳಕ್ಕೆ ಬಂದಿದ್ಲು ಅಂತ ಹೇಳಿದ್ನಲ್ಲ, ಅದಕ್ಕೆ ಅದೇ ವಿಷಯ ಮಾತಾಡ್ತಿದ್ವಿ. ಅವಳು ಕೆರೆಗೆಲ್ಲ ಹೇಳವಳಂತಿ ಅಜಯಿ. ಅಯ್ಯಪ್ಪ, ಬಾಯಿ ಬಡ್ಕಿ ಇದ್ದಂಗೆ ಅವಳಂತೂ. ಹೂನಮ್ಮ, ಅಯ್ಯಪ್ಪ ಕೆರೆಗೆಲ್ಲ ಅವಳದೇ ಇದು.
ಅಯ್ಯಪ್ಪ ಕೊಡ್ಬೋದಾಗಿತ್ತಲ್ಲ. ನಮ್ಮ ಅಕ್ಕನ ಮಗಂಗೆ ಏನು ಸಾಲದು, ನಮ್ಮ ಕುಮಾರಂಗೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಿದ್ಲು. ಅಯ್ಯೋ ನಂಗಂತೂ ನೋಡಿ ನೋಡಿ ಸಾಕಾಗೋತು. ಅವಳು ಕೇಳೋಕ್ಕಾಗಲ್ಲ, ಸುಮ್ಮನೆ ಇರು, ನೀನು ಕೊಡಲ್ಲ ಅಂದಿದ್ದೆ ವಾಸಿ. ನೀನು ಕೊಟ್ಟು ಆ ಇದ್ರಾಗೆ ಆ ಬಾಯಿ ಬಜಾರ ಇರ್ತಾಗೆ ನಿನ್ನ ಮಗಳೇನು ಬದುಕೋಕ್ಕಾಗ್ತಿರ್ಲಿಲ್ಲ ಬಿಡು, ಜೀವನ ಮಾಡೋಕ್ಕೆ ಆಗಲ್ಲ. ಸುಮ್ಮನಿರು, ಅವ್ರ ಕೈ ಹೋದ್ರೋಗ್ಲಿ, ನೀನು ಹಂಗೆ ಹೇಳಿದ್ದೆ ವಾಸಿ, ಅವಳು ಏನಾನ ತಿಳ್ಕೊಂಬ್ಲಿ. ಅದಕ್ಕೆ ನಾನು ಅಜ್ಜಿ, ಅದಕ್ಕೆ ನಾನು ಕೊಡಲಿಲ್ಲ. ಅಯ್ಯೋ ನನ್ನ ಮಗಳಿಗೆ ಇನ್ನೂ ಚೆನ್ನಾಗಿರೋದು ಬರ್ತಾರೆ, ಅವಳಿಗೇನು ಜಾಸ್ತಿ ಇನ್ನೂ ಏನು ಆಲೆ ವಯಸ್ಸಾಗೈತೆ, ಇನ್ನೂ ಏನಿಲ್ಲ. ಅದಕ್ಕೆ ಏನೋ ಒಂದು 22-23 ವರ್ಷ ಏನು ನಿಧಾನಕ್ಕೆ ಮದುವೆ ಮಾಡೋಣ ಬಿಡು. ಅಯ್ಯೋ ಇಂಥವ್ರಿಗೆಲ್ಲ ಕೊಟ್ಬಿಟ್ಟು ಅದು ಎಣ್ಗಾಕಾಗಲ್ಲ ನಮಗೆ. ಆಮೇಲೆ ನೋಡಿ ಕಣ್ಣಂಗೆ ನಾವು ನೀರು ಹಾಕೋಬೇಕಷ್ಟೇ. ಇಂಥವ್ರಿಗೆಲ್ಲ ಕೊಟ್ಬಿಟ್ಟು ಮಗ ಮಾಡೋಗಿರೋ ಸಾಲದೆ ಇನ್ನು ಬೇರೆ ಮಾಡಬೇಕೇನು? ನಿನ್ನ ಅದೇ ಹಾಕೊಂಡು ಮಗ ಬೇರೆ ಬಾಕಿ ಅವನಿ. ಆ ಹುಡುಗಿ ನೋಡಿ ಇವಾಗ ಕಣ್ಣೀರ ಕೈ ತೊಳಿತೈತಿ, ಹಂಗೆ ಮಾಡೋಗ್ಬಿಟ್ಟ. ಬೇವರ್ಸಿ ನನ್ನ ಮಗ ಅವ್ರೋಣ ಏನು ಮಾಡೋಕ್ಕಾಗ್ತೈತಿ. ಅದಕ್ಕೆ ನಾನು ಗೊತ್ತಿದ್ದು ನಮ್ಮ ಕಣ್ಣು ನಾವೇ ಚುಚ್ಕೊಂಬನೆ. ಅಯ್ಯೋ ಸುಮ್ಮನೆ ಇರೋದು ವಾಸಿ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗ್ತೈತಿ. ಹೋಗ್ಲಿ ಸರಿನಮ್ಮ. ನೋಡು ಫ್ರೆಂಡ್ಸ್, ಅಜಯ್ ಅಕ್ಕನ ಮಗುಂಗೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಊರಾಗೆಲ್ಲ ಕೆರೆಗೆಲ್ಲ ಹೇಳ್ಕೊಬತ್ತಾಳಂತೆ. ಅಯ್ಯೋ ನಮ್ಮ ಮಕ್ಕಳು ಭವಿಷ್ಯ ನಾವು ನೋಡ್ಕೋಬೇಕು. ಇಂಥ ನನ್ನ ಮಕ್ಳಿಗೆಲ್ಲ ಕೊಟ್ಬಿಟ್ಟು ನಾವು ಕಣ್ಣಾಗ ನೀರು ಹಾಕ್ಬೇಕೆ? ಇಂಥವ್ರಿಗೆ ಕೊಡಲಿಲ್ಲ ಪರವಾಗಿಲ್ಲ, ಸುಮ್ಮನೆ ಇರೋದು ವಾಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.